झटपट फरेंगणीरा ಎಕ್ಕ ಜಾಂತಿ ಅಂತ ನಮ್ಮ ಭಾಷೆಯಲ್ಲಿ ಒಂದು ಹೇಳ್ತಾರೆ ಗಾದೆ ಮಾತು. ಏನಂದ್ರೆ ಅಂದ್ರೆ ಸೂಜಿ ಅಂತೆ. ಝಟ್ಪಟ್ ಹೆಣ್ಣಿಗೆ ಒಂದೇ ಕಣ್ಣು ಅದು ಸೂಜಿಯ ಒಂದು ಪ್ರತೀಕ ಅಂತ ಹೇಳಿ ಒಂದು ಗಾದೆ. ಇನ್ನೊಂದಿದೆ, ನಾಲ್ಕೀಸ್ ನಾಯಕಣ್ ತಾಂಗಡಿರ ಮಾಲ್ಕಣ್ ಗಿಡ್ಡ ಕೋರಿಯಾ ಅಂತ ಹೇಳ್ತಾರೆ. ಅಂದ್ರೆ ಮದುಮಗಳ ಪೆಟ್ಟಿಗೆ ಅಂತಾನು ಕೂಡ ಸೂಜಿ ಅಂತ ಕರೀತಾರೆ. ಈ ತರ ಸಾಕಷ್ಟು ಗಾದೆ ಮಾತುಗಳು ನಮ್ಮಲ್ಲಿ ಬೇಕಾದಷ್ಟಿದೆ. आवड़ीग मोरीग एक हाथ छोटी इष्टे इष्ट गिट्ಟ ಹುಡುಗಿಗೆ ಮೊಳ ಉದ್ದದ ಬಟ್ಟು ಅಂತ ಹೇಳ್ತಾರೆ. ಅದು ಸೂಜಿದಾರ ಅಂತ. ಅಂದ್ರೆ ಈ ತರದ ಒಂದು ಒಗಟು ನಮ್ಮಲ್ಲಿ ಪರಂಪರಾಗತವಾಗಿ ಬಂದಿರುವಂತದನ್ನ ಹೇಳ್ತಾ, ಇವತ್ತು ಸರ್ಕಾರಿ ಕಲಾ ಕಾಲೇಜಿನಲ್ಲಿ ನಮ್ಮ ಬಂಜಾರ ಸಂಸ್ಕೃತಿ ಮತ್ತು ಭಾಷಾ ಅಕಾಡೆಮಿ ಬಂಜಾರರ ಶ್ರೇಷ್ಠ ಕಲೆ ಅಂತ ಗುರುತಿಸುವಂತಹ ಕಸೂತಿ ಕಲೆ, ಆ ಕಸೂತಿಯನ್ನ ಮಕ್ಕಳಿಗೆ ಒಂದು ಕಾರ್ಯಾಗಾರದ ರೂಪದಲ್ಲಿ ಇವತ್ತು ಇಲ್ಲಿ ಆಯೋಜಿಸಬೇಕು ಅಂತ ಹೇಳಿ ನಾವು ಆಲೋಚನೆ ಮಾಡಿದ್ವಿ. ಯಾಕೆ ಸರ್ಕಾರಿ ಕಲಾ ಕಾಲೇಜಲ್ಲೇ ಇದನ್ನ ಮಾಡ್ತೀವಿ ಅಂದ್ರೆ, ಇಲ್ಲಿ ಹೆಚ್ಚು ಬಡಮಕ್ಕಳು ಓದುವಂತ ಕಾಲೇಜ್ ಇದು. ವಿಶೇಷವಾಗಿ ಬಂಜಾರ ಮಕ್ಕಳು 200ಕ್ಕೂ ಹೆಚ್ಚು ಜನ ಈ ಕಾಲೇಜಲ್ಲಿ ಇರೋದ್ರಿಂದ ಇಲ್ಲಿ ಈ ಕಾರ್ಯಾಗಾರ ಮಾಡಿದ್ರೆ ಅದಕ್ಕೊಂದು ಉಚಿತತೆ ಬರುತ್ತೆ ಮತ್ತು ಅದಕ್ಕೊಂದು ಮಾಡೋದಕ್ಕೆ ಒಂದು ಸಾರ್ಥಕತೆ ಇರುತ್ತೆ ಅಂತ ಹೇಳಿ ನಾವೆಲ್ಲ ಹಾಕೊಂಡಿದ್ದೀನಿ. ಕೇಳಿ ನಾನು ಕೂಡ ಇದೇ ಕಾಲೇಜಿನ ಹಳೆ ವಿದ್ಯಾರ್ಥಿ. ಆಮೇಲೆ ಈಗ ಕೂಡ ನಾನು ಹಳೆ ವಿದ್ಯಾರ್ಥಿ ಸಂಘದ ಕಾರ್ಯದರ್ಶಿಯಾಗಿ ಕೂಡ ಈ ಕೆಲಸ ಮಾಡ್ತಿರೋದ್ರಿಂದ ನನಗೆ ಈ ಕಾಲೇಜಲ್ಲಿ ಈ ಕಾರ್ಯಾಗಾರ ಮಾಡೋದಕ್ಕೆ ಅತ್ಯಂತ ಹೆಮ್ಮೆ ಅನಿಸಿದೆ. ನಾನು ಶ್ರೀನಿವಾಸ್ ನಾಯಕರು, ಇಲ್ಲಿನ ಪ್ರಾಂಶುಪಾಲರು, ನನ್ನ ಆತ್ಮೀಯ ಮಿತ್ರರು, ಜೊತೆಗೆ ನನ್ನ ಸಹಪಾಠಿ ಬೆಂಗಳೂರು ವಿಶ್ವವಿದ್ಯಾಲಯದಲ್ಲಿ ಜೊತೆಗೆ ಓದಂತವರೇ ಪ್ರಾಂಶುಪಾಲರು. ಕನ್ನಡ ಸಂಘದ ಕಾರ್ಯದರ್ಶಿ ಕೂಡ ರುದ್ರೇಶ್ ಎದುರಂಗಿ ನನ್ನ ಜೊತೆ ಓದಂತವರೇ ಕನ್ನಡ ವಿಭಾಗದ ಮುಖ್ಯಸ್ಥರಿಗೆ. ಆಮೇಲೆ ಎಲ್ಲರೂ ಹೆಚ್ಚು ಸ್ನೇಹಿತರಿದ್ದಾರೆ ಇಲ್ಲಿ. ಎಲ್ಲರೂ ನನ್ನ ಜೊತೆ ಓದಂತವರೇ ಬಹುತೇಕ ಈ ಕಾಲೇಜಲ್ಲಿ ಇರೋದು. ಒಂಥರ ಆತ್ಮೀಯತೆ ಮತ್ತೆ ನಮ್ಮ ಮನೆಯಲ್ಲಿ ಈ ಕಾರ್ಯಕ್ರಮ ಮಾಡ್ತಿದ್ದೀವಿ ಅನ್ನೋ ಒಂದು ಮನೋಭಾವ. ಈ ಸಮಾರಂಭವನ್ನ ನನ್ನ ಜೊತೆಗೆ ಉದ್ಘಾಟಿಸಬೇಕು ಅಂತ ಹೇಳಿ ನಾನು ನಮ್ಮ ಈ ಎಲ್ಲ ಕಲೆಗಳ ತಾಯಿ ಜಾನಪದ, ಆ ಜಾನಪದ ವಿಶ್ವವಿದ್ಯಾಲಯದ ಕುಲಪತಿಗಳೇ ಈ ಸಮಾರಂಭಕ್ಕೆ ಬಂದ್ರೆ ಹೆಚ್ಚು ಸೂಕ್ತ ಅಂತ ಹೇಳಿ ನಾನು ಅವರನ್ನ ಆಹ್ವಾನಿಸಿದೆ. ಕುಲಪತಿಗಳು ಬೇರೆ ಒಂದು ಇದೇ ತರದ ಕಾರ್ಯಕ್ರಮ ಇತ್ತು ಸರ್, ನಮ್ಮ ಕಾರ್ಯಕ್ರಮ ಬಹಳ ಮುಖ್ಯ ಅಂತ ಹೇಳಿದಾಗ ಅವರು ಆ ಕಾರ್ಯಕ್ರಮವನ್ನು ಬಿಟ್ಟು ಈ ಕಾರ್ಯಕ್ರಮ ಬಂದಿದ್ದು ನಮ್ಮೆಲ್ಲರ ಸೌಭಾಗ್ಯ. ಇಡೀ ಬಂಜಾರ ಸಮುದಾಯ ತಮಗೆ ಚಿರಋಣಿ ಸರ್, ತಾವು ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ ನಾನು ಧನ್ಯವಾದ ಹೇಳ್ತೀನಿ. TM ಭಾಸ್ಕರ್ ಅವರು ಮೊನ್ನೆ ವಿಶ್ವವಿದ್ಯಾಲಯಕ್ಕೆ ಅವರು ಕೂಡ ಒಂದು ಸೆಮಿನಾರ್ ಬಂಜಾರರ ಸ್ಥಿತಿಗತಿಗಳು ಮತ್ತು ಬದುಕು ಇಟ್ಕೊಂಡು ಸೆಮಿನಾರ್ ಮಾಡಿದ್ರು. ಬಂಜಾರರಿಗೆ ಅಧ್ಯಯನಕ್ಕಾಗಿ ಅಲ್ಲಿ ವೇದಿಕೆಯನ್ನ ಕೊಟ್ಟಿದ್ದಾರೆ ಜಾನಪದ ವಿಶ್ವವಿದ್ಯಾಲಯದಲ್ಲಿ. ಡಿಪ್ಲೊಮಾ ಬಂಜಾರ ಮಕ್ಕಳು ಕಲಿತಿದ್ದಾರೆ ಅಲ್ಲಿ ಡಿಪ್ಲೊಮಾವನ್ನ ಬಂಜಾರ ಸಬ್ಜೆಕ್ಟ್ ಆಗಿ. ಮತ್ತೆ ಬಂಜಾರರ ಸಾಕಷ್ಟು ಕೃತಿಗಳನ್ನ ಮಾಡಿರುವಂತಹ ಹೆಗ್ಗಳಿಕೆ ಜಾನಪದ ವಿಶ್ವವಿದ್ಯಾಲಯಕ್ಕಿದೆ. ಹಾಗಾಗಿ ಮತ್ತೊಮ್ಮೆ ಅವರಿಗೆ ಧನ್ಯವಾದ ಹೇಳ್ತೀನಿ. ಹಾಗೆ ಶ್ರೀಮತಿ ಎನ್ ಮಂಗಳ ಅವರು ರಂಗಾಯಣದಲ್ಲಿ ಕಲಾವಿದೆಯಾಗಿ, ವಸ್ತ್ರ ವಿನ್ಯಾಸಕರಾಗಿ ಹಲವು ಹಂತದಲ್ಲಿ ಸಂಚಾರಿ ತಂಡವನ್ನು ಕಟ್ಕೊಂಡು ಗುರುತಿಸಿಕೊಂಡಿರುವಂತವರು. BV ಕಾರಂತರ ಶಿಷ್ಯರು ನೇರವಾಗಿ. ಆಮೇಲೆ ಕಾಸ್ಟ್ಯೂಮ್ ಡಿಸೈನ್ ಅಂದ ತಕ್ಷಣ ಹೆಚ್ಚು ಕಲರ್ಫುಲ್ ಆದ ಕಾಸ್ಟ್ಯೂಮ್ ಅಂದ್ರೆ ಬಂಜಾರ ಕಾಸ್ಟ್ಯೂಮೇ ಇರೋದು. ನೀವೆಲ್ಲ ನೋಡಿ, ದೇಶದಲ್ಲಿ ತಾಜ್ ಮಹಲ್ ಬಿಟ್ರೆ ಭಾರತದ ಐಡೆಂಟಿಟಿ ಕಲ್ಚರ್ ಅಂತ ತೋರಿಸೋದು ಬಂಜಾರ ಕಾಸ್ಟ್ಯೂಮ್ ಅನ್ನ. ಯಾಕೆ ತೋರಿಸ್ತಾರೆ ಅಂದ್ರೆ, ನಾವು ಇಷ್ಟು ರಿಚ್ ಆಗಿದೀವ್ರಿ ಭಾರತೀಯರು ಕಲ್ಚರಲ್ಲಿ, ಕಸೂತಿನಲ್ಲಿ ನಮ್ಮ ಕೌಶಲ್ಯ ಇಷ್ಟು ದೊಡ್ಡದಿದೆ ಅಂತ ತೋರಿಸೋದಕ್ಕೆ ಬಂಜಾರರ ಒಂದು ಡ್ರೆಸ್ ಹಾಕೊಂಡಿರೋ ಮಹಿಳೆಯನ್ನು ತೋರಿಸ್ತಾ ಇದ್ದದ್ದು ಇಂದಿರಾ ಗಾಂಧಿ ಅವರ ಪೀರಿಯಡ್ ಇವತ್ತಿನವರೆಗೂ ಇದೆ. ಹಾಗಾಗಿ BV ಕಾರಂತರ ಅಂದ ತಕ್ಷಣ ನನಗೂ ಒಂದು ಆತ್ಮೀಯತೆ. ಯಾಕಂದ್ರೆ BV ಕಾರಂತರ ಬಗ್ಗೆ ಸಂಶೋಧನೆ ಮಾಡಿ PhD ತಗೊಂಡ. ಹಾಗಾಗಿ ಮಂಗಳಾ ಅವರು ಇವತ್ತು ಬಂದಿದ್ದು ನನಗೆ ತುಂಬಾ ಖುಷಿಯ ವಿಷಯ. ಯಾಕಂದ್ರೆ ಕಾರಂತರ ಶಿಷ್ಯಾಗಿ ಗುರುತಿಸಿಕೊಂಡು ದೊಡ್ಡ ಮಟ್ಟದಲ್ಲಿ ರಂಗಭೂಮಿ ಕೆಲಸ ಮಾಡ್ತಿರೋದು ಧನ್ಯವಾದ ಹೇಳ್ಬೇಕು. ಹಾಗೆ ಇವತ್ತಿನ ಕಸೂತಿಯನ್ನ ಕಲಿಸೋದಕ್ಕೆ ಬಹಳ ಪ್ರಮುಖವಾಗಿ ಇತ್ತೀಚೆಗೆ ರಂಗಾಯಣ ಪ್ರಯೋಗಿಸಿದ ಗೋಡ್ಮಾಟಿ ನಾಟಕಕ್ಕೆ ಹೆಚ್ಚು ಕೆಲಸ ಮಾಡಿದಂಥವರು ನಮ್ಮ ಗೆಳೆಯ ಪ್ರಶಾಂತ್ ಹೆಬ್ಸೂರ್ ಅವರು, ಚಾಮರಾಜನಗರದವರು. ಅವರು ಇವತ್ತು ತರಬೇತಿ ಕೊಡೋದಕ್ಕೆ ಇಲ್ಲಿ ಬಂದಿದ್ದಾರೆ. ದೊಡ್ಡ ಕಲಾವಿದ ಅವರು. ಯಾವತ್ತೂ ರಂಗಭೂಮಿನಲ್ಲಿ ನಿರ್ದೇಶಕರಿಗೆ ದೊಡ್ಡ ಹೆಸರಿರುತ್ತೆ, ಆದ್ರೆ ಅದ್ರ ಹಿಂದೆ ಶ್ರಮ ಹಾಕೋರು, ಕೌಶಲ್ಯಗಳನ್ನ ಇಟ್ಕೊಂಡಿರುವಂತವ್ರು, ಈ ಸೆಟ್ ಮಾಡೋರಾಗ್ಲಿ, ಪ್ರಾಪರ್ಟಿ ಮಾಡೋರಾಗ್ಲಿ, ಕಾಸ್ಟ್ಯೂಮ್ ಮಾಡೋರಾಗ್ಲಿ, ಮೇಕಪ್ ಮಾಡೋರಾಗ್ಲಿ, ಇವ್ರು ಇಲ್ಲದೆ ಅವ್ರ ನಿರ್ದೇಶಕರಿಗೆ ಹೆಸರು ಬರೋದಿಲ್ಲ. ಹಾಗಾಗಿ ಇಂಥ ಒಂದು ಬ್ಯಾಕ್ ಸ್ಟೇಜ್ ಅಲ್ಲಿ ಕೆಲಸ ಮಾಡುವಂತ ಪ್ರಶಾಂತ್ ನಮ್ಗೆ ಕಾರ್ಯಾಗಾರಕ್ಕೆ ಬರಲಿ ಅಂತ ಹೇಳಿ ಆಹ್ವಾನಿಸಿದೆ, ಒಪ್ಕೊಂಡು ಬಂದಿದ್ದಾರೆ. ಅವರಿಗೂ ಕೂಡ ನಾನು ಧನ್ಯವಾದ ಹೇಳ್ತೀನಿ. ಹಾಗೆ ನಮ್ಮ ಸಮುದಾಯದವರೇ ಆದ ಸಾವಿತ್ರಿ ಬಾಯಿ ಅವರು ಬರ್ತಾ ಇದ್ದಾರೆ, ಚಾವಳಿ ಬಾಯಿ ಅವರು ಬರ್ತಾ ಇದ್ದಾರೆ ಸಂಪನ್ಮೂಲ ವ್ಯಕ್ತಿಗಳಾಗಿ. ಅವ್ರಿಗೂ ಕೂಡ ನಾನು ಧನ್ಯವಾದ ಹೇಳ್ತೀನಿ.
ನಮ್ಮ ಇಲ್ಲಿ ಎಲ್ಲ ಸದಸ್ಯರು, ನಮ್ಮ ಅಕಾಡೆಮಿಯ ಕೆಲಸದವರು ಎಲ್ಲ ಇದ್ದಾರೆ. ವಿಶೇಷವಾಗಿ ವೇದಿಕೆಯಲ್ಲಿ ನನ್ನ ಗೆಳೆಯ ಅವರು ಕೂಡ ನಮ್ಮ ಅಲೆಮಾರಿ ಬುಡಕಟ್ಟುಗಳಿಗೆ ಕೆಲಸ ಮಾಡಿದವರು. ನಾವು ಸುಮಾರು ಒಂದು 15 ವರ್ಷ ಅಲೆಮಾರಿ ಬುಡಕಟ್ಟು ಅಂದ್ರೆ ನಿಮ್ಗೆ ಗೊತ್ತಿರುತ್ತೆ, ಭಿಕ್ಷೆ ಬೇಡೋ ಸಮುದಾಯ, ಶಿಕ್ಷಣದಿಂದ ವಂಚಿತರಾದವರು, ಮುಖ್ಯವಾಹಿನಿಯಿಂದ ದೂರ ಇರುವಂಥವ್ರು, ಅವ್ರಿಗೆ ಯಾವುದೇ ಸರ್ಕಾರಿ ಸವಲತ್ತು ಇಲ್ಲ, ಫುಟ್ಪಾತ್ಗಳಲ್ಲಿ ಟೆಂಟ್ ಹಾಕೊಂಡು, ವಸಾಹತುಗಳಲ್ಲಿ ಟೆಂಟ್ ಹಾಕೊಂಡು ಇವತ್ತಿಗೂ ಬದುಕಿರುವಂತಹ ಸಮುದಾಯಕ್ಕೆ ಒಂದು ಅಲೆಮಾರಿ ಕೋಶ ಮಾಡಿಸಿದ್ವಿ ನಾವು. ಇದೇ ಸಿದ್ದರಾಮಯ್ಯ ಅವರು, ಮಾನ್ಯ ಮುಖ್ಯಮಂತ್ರಿಯವರು, ಆಂಜನೇಯ ಅವರು ಸೋಷಿಯಲ್ ವೆಲ್ಫೇರ್ ಮಿನಿಸ್ಟರ್ ಆಗಿದ್ದಾಗ ಅದನ್ನ ಕೊಟ್ಟರು. ಅದಕ್ಕೆ ಹೋರಾಟ ಮಾಡೋದಾದ್ರೆ ನಮ್ಮ ಜೊತೆ ಕೈ ಜೋಡಿಸಿದ ಮಲ್ಲಿಕಾರ್ಜುನ ಮಾರ್ಪಡೆ ಅವರು ಕೂಡ ಇವತ್ತು ನಮ್ಮ ಜೊತೆಗಿದ್ದಾರೆ. ಅವರು ಈಗ ಜಾನಪದ ವಿಶ್ವವಿದ್ಯಾಲಯದಲ್ಲಿ ಸಂಶೋಧನಾ ನಿರ್ದೇಶಕರಾಗಿ ಮತ್ತೆ ಅಲ್ಲಿ ಉಪನ್ಯಾಸಕರಾಗಿರುವಂತ ಅವ್ರಿಗೂ ಕೂಡ ನಾನು ಧನ್ಯವಾದವನ್ನ ಹೇಳ್ತೇನೆ. ಬಂಜಾರ ಸಂಸ್ಕೃತಿ ಬಹಳ ದೊಡ್ಡ ಸಂಸ್ಕೃತಿ. ನಮ್ಮಲ್ಲಿ ಹಬ್ಬ ಹರಿದಿನಗಳು, ದೇವರು, ಶಾಸ್ತ್ರ, ಪೂಜಾ ವಿಧಿ, ಉಡುಗೆ ತೊಡುಗೆಗಳು, ಆಚಾರ ವಿಚಾರಗಳು ಎಷ್ಟು 10 ರೂಪದಲ್ಲಿದ್ದಾವೆ. ನಮ್ಮಲ್ಲಿ ಮುಖ್ಯವಾಗಿ ಸಂಕ್ರಾಂತಿ, ದೀಪಾವಳಿ, ಹೋಳಿ ಒಂದೊಂದಕ್ಕೂ ಒಂದೊಂದು ಪದ್ಧತಿ, ಆಚರಣೆ ಇದೆ. ಎಲ್ಲದಕ್ಕೂ ನಾವು ನಮ್ಮ ಪೂಜಾ ವಿಧಿಗೆ ಬಳಸುವಂತಹ ಒಂದು ಸಿಂಬಾಲಿಕ್ ಆದ ಒಂದು ಇಲ್ಲಿ ಇಟ್ಟಿದ್ದೀನಿ. ನಮ್ಮಲ್ಲಿ ಎಲ್ಲ ಪೂಜೆಗಳಿಗೆ ಸೇವಾಲಾಲನ್ನ ಪೂಜೆ ಮಾಡಬೇಕಂದ್ರೆ ಅದರ ಮೇಲೆ ಒಂದು ಕುಂಭ ಇಟ್ಟು, ಒಂದು ಕಟಾರಿಯನ್ನ ಇಟ್ಟು, ನಮ್ಮ ಸೇವಾಲಾಲ್ ಆಗ್ಲಿ ಮರಿಯಮ್ಮ ಆಗ್ಲಿ ಯಾರನ್ನೇ ಪೂಜೆ ಮಾಡೋದು ಅದನ್ನು ಬಳಸುವಂಥದ್ದು ಒಂದು ಅದು ಕಸೂತಿನಲ್ಲೇ ಮಾಡಿರುವಂಥದ್ದು ಇರುತ್ತೆ. ಹಾಗೆ ನಮ್ಮ ಪಂಚಾಯಿತಿಯ ಶಿಕ್ಷಾ ವಿಧಾನಗಳು, ಶಿಕ್ಷೆಯ ವಿಧಾನಗಳು ಇವತ್ತು ಎಷ್ಟೋ ಕೋರ್ಟ್ಗಳಲ್ಲಿ ಅಳವಡಿಸಿಕೊಂಡಿದ್ದಾರೆ. ಇವತ್ತು ಕೂಡ ನಿನ್ನೆ ರವೀಂದ್ರ ಭಟ್ರು ಬಂದಿದ್ರು ನಮ್ಮಲ್ಲಿ ತಿಂಗಳ ಅತಿಥಿಯಾಗಿ ಅದರ ಕಾರ್ಯಕ್ರಮ ಉದ್ಘಾಟನೆ ಮಾಡೋದು ಪ್ರಜಾವಾಣಿಯವರು. ಅವರು ಅದೇ ಹೇಳ್ತಾ ಇದ್ರು, ಬಂಜಾರಲ್ಲಿರುವಂತಹ ಪಂಚಾಯಿತಿ ಮತ್ತು ಆ ಶಿಕ್ಷೆ ಕೊಡುವಂಥದ್ದು, ನ್ಯಾಯ ಕೊಡುವಂಥ ಪದ್ಧತಿ ದೇಶಕ್ಕೆ ಮಾದರಿಯಾದದ್ದು, ಅಷ್ಟು ಅದ್ಭುತವಾದ ಅವರ ನ್ಯಾಯ ಪಂಚಾಯಿತಿ ಇದೆ ಅಂತ ಹೇಳಿ ಆ ತರದ ಪಂಚಾಯಿತಿಯನ್ನ ಅಳವಡಿಸ್ಕೊಂಡಿದ್ವಿ. ಅನೇಕ ಪೂಜಾ ವಿಧಿಗಳಿದೆ ನಮ್ಮಲ್ಲಿ, ಧರ್ಮ ಇದೆ, ಪರಿಸರ ಧರ್ಮ. ನಮ್ಮ ಸೇವಾಲಾಲ್ ಅವರು ಹೇಳುವಂಥದ್ದು, ನಾವು ಕಲ್ಲನ್ನ, ಪ್ರಕೃತಿಯನ್ನ, ಪ್ರಾಣಿಗಳನ್ನ ಪೂಜೆ ಮಾಡುವಂತ ಜನ ನಾವು. ಹಾಗೆ ಕಥೆಗಳಿದೆ, ಗೀತೆಗಳಿದೆ, ನೃತ್ಯ ಇದೆ, ವಾದ್ಯ ಇದೆ, ವಾಜಾ ಅಂತ ಕರಿತೀವಿ, ಲಾವಣಿಗಳಿದೆ, ಗಾದೆ ಇದೆ, ಒಗಟಿದೆ, ನುಡಿಗಟ್ಟಿದೆ, ಗುಪ್ತ ಸಂಭಾಷಣೆ ಇದೆ, ಜನನಕ್ಕೂ ಒಂದು ಶಾಸ್ತ್ರ ಇದೆ, ಹಲವು ನಂಬಿಕೆಗಳಿದೆ, ಮಾಟ ಅಂತ ಹೇಳ್ತೀವಿ, ತೀಜು, ಗಣಿ, ಎಷ್ಟು ದಸರಾಗೆ ಬೇರೆ ಆಚರಣೆಗಳಿದೆ, ಶೀತಲ ಅಂತ ಬೇಟೆ ಆಡೋದಕ್ಕೆ ಒಂದಷ್ಟು ಆಚರಣೆಗಳಿದೆ. ಹೋಳಿನಲ್ಲಿ ಹಾಡು, ನೃತ್ಯ ವಿಶೇಷವಾದ ಮಾನ್ಯತೆಯನ್ನು ಪಡ್ಕೊಳ್ಳುತ್ತೆ. ಪವಾಡಗಳಿದೆ, ರಂಗೋಲಿ ಕಲೆ ಇದೆ, ಕಸೂತಿ ಕಲೆ ಇದೆ, ಕೋಲಾಟ ಇದೆ, ಹಚ್ಚೆ ಇದೆ, ಸಮಾಜ ಹಚ್ಚೆ ಬಗ್ಗೆ ಮತ್ತೆ ತೊಗಲ್ಬೊಂಬೆ ಬಗ್ಗೆ ಮೊನ್ನೆ ನಳಂದ ಕಾಲೇಜಿನಲ್ಲಿ ನಾವು ಕಾರ್ಯಾಗಾರ ಮಾಡಿದ್ವಿ. ಹೀಗೆ 10 ಹಲವು ಪ್ರಕಾರಗಳನ್ನ ನಮ್ಮ ಸಂಸ್ಕೃತಿ ಒಡಲಲ್ಲಿ ಇಟ್ಕೊಂಡಿದ್ರು ಕೂಡ ಮುಖ್ಯವಾಹಿನಿಗೆ ಅವು ಬರ್ತಾ ಇಲ್ಲ. ಅದು ಬರಬೇಕು ಅಂತ ಹೇಳಿ ನಾವು ಈ ತರದ ನಮ್ಮ ಅಕಾಡೆಮಿಯಿಂದ ಹಲವಾರು ಕಾರ್ಯಕ್ರಮಗಳನ್ನ ಮಾಡ್ಕೊಂಡಿದ್ವಿ. ಈಗಾಗಲೇ 12 ಕಾರ್ಯಕ್ರಮ ಮಾಡಿದ್ವಿ. ಇದು 12ನೇ ಕಾರ್ಯಕ್ರಮ ಸರ್ಕಾರಿ ಕಲಾ ಕಾಲೇಜಲ್ಲಿ ಮಾಡ್ತಿರುವಂಥದ್ದು. ನೋಡಿ, ನಮ್ಮಲ್ಲಿ ಮದುವೆ 3 ತಿಂಗಳು ಮಾಡ್ತಾ ಇದ್ವಿ. ನಮ್ಮಲ್ಲಿ ಆ ಇದು ಮದುವೆ ಶಾಸ್ತ್ರ ಇಲ್ಲಿಂದ ನಾವು ಏನ್ ಹೇಳ್ತೀವಿ, ಮದುವೆ ಮಾತುಕತೆಯಿಂದ ಶುರುವಾದ್ರೆ ನಮ್ಮಲ್ಲಿ ಗೋಳ್ ಖಾಯರ ಅಂತೀವಿ, ಬೆಲ್ಲವನ್ನು ಹಂಚ್ಕೊಂಡು ಎಲೆಡಿಕೆ ಜೊತೆಗೆ ತಿನ್ನುವಂತ ಒಂದು ಸಂಪ್ರದಾಯ ಇದೆ. ಅದು ತಿಂತ ಒಂದು ಸಂಬಂಧವನ್ನು ಬೆಸಿತಾ ಅಲ್ಲಿ ಹಾಡುಗಳು ಇಟ್ಕೊಳ್ತವೆ. ಇದು ಯಾವ ತರ ಅಂದ್ರೆ ಒಂಥರ ಟೋಟಲ್ ಥಿಯೇಟರ್ ಅಂತ ಹೇಳ್ತೀವಿ ನಾವು. ಮಂಗಳವಾರ ಗೊತ್ತಾಗುತ್ತೆ, ಟೋಟಲ್ ಥಿಯೇಟರ್ ಅಂದ್ರೆ ಸಂಗೀತ, ನೃತ್ಯ, ಹಾಡು, ಅಭಿನಯ ಎಲ್ಲ ಇರುತ್ತೆ. ಪ್ರೇಕ್ಷಕರಲ್ಲಿ ಊರಿನ ಜನರು ಅದೊಂಥರ ಬೀದಿ ನಾಟಕದ ತರದಲ್ಲಿ ಆಚರಣೆಗಳು ಆರಂಭ ಆಗುತ್ತೆ. ಈ ತರ 3 ತಿಂಗಳು ಪ್ರತಿಯೊಂದು ಸಂಪ್ರದಾಯಕ್ಕೂ ಒಂದು ಆಚರಣೆ, ಒಂದು ಹಾಡು, ಒಂದು ಅಳೋದು, ಈ ತರದ ದೊಡ್ಡ ರಿಚುವಲ್ ಇದೆ. ಆ ರಿಚುವಲ್ಗಳನ್ನ ನಾವು ದಾಖಲಿಸಬೇಕಾಗಿದೆ, ಪುಸ್ತಕದ ರೂಪದಲ್ಲಿ ತರಬೇಕಾಗಿದೆ, ಪ್ರದರ್ಶನದಲ್ಲಿ ತರಬೇಕಾಗಿದೆ. ಸಾಕಷ್ಟು ಡಾಕ್ಯುಮೆಂಟರಿಗಳು ಮಾಡ್ತಾ ಇದ್ದೀವಿ ನಮ್ಮಲ್ಲಿ. ಈಗ ನಮ್ಮಲ್ಲಿ ಪ್ರಥಮ ಸಾಹಿತಿಗಳು ಯಾರಂತ ನಮ್ಮ ಸಮುದಾಯಕ್ಕೆ ಇದುವರೆಗೂ ಗೊತ್ತಿಲ್ಲ. ಬೆನಕಳ್ಳಿ ವಿನಾಯಕ್ ಅಂತ, ಅವ್ರ ಬಗ್ಗೆ ಡಾಕ್ಯುಮೆಂಟರಿ ಮಾಡ್ತಾ ಇದ್ದೀವಿ. ಈಗ ನಾಳೆ ಬೆಂಗಳೂರು ವಿಶ್ವವಿದ್ಯಾಲಯದಲ್ಲಿ ನಮ್ಮ ಪ್ರದರ್ಶನ ಕಲೆ ನೃತ್ಯದ ಬಗ್ಗೆ ನಾವು ನಾಳೆ ಕಾರ್ಯಕ್ರಮ ಹಾಕೊಂಡಿದ್ದೀವಿ. ಬೆಂಗಳೂರು ಯೂನಿವರ್ಸಿಟಿ ಪ್ರದರ್ಶನ ಕಲಾ ವಿಭಾಗದಲ್ಲಿ. ಅಲ್ಲಿ ನಮ್ಮಲ್ಲಿ ಮೈಸೂರು ಸಂಸ್ಥಾನದ ಆಸ್ಥಾನ ವಿದೂಷಕಿ ಡಾಕ್ಟರ್ ವೆಂಕಟಲಕ್ಷ್ಮಮ್ಮ ಪದ್ಮಭೂಷಣ ಪ್ರಶಸ್ತಿ ಬಂದಿದೆ ಅವರಿಗೆ. ಆದ್ರೆ ಅವರು ಇವತ್ತಿಗೂ ಎಲೆಮರೆಗೆ ಬಂಜಾರ ಅಂತ ಯಾರಿಗೂ ಗೊತ್ತಿಲ್ಲ. ಆ ತರದ ಶಾರ್ಲಿ ಚಾಂಪ್ಲಿನ್ ಅವ್ರಿಗೂ ಹೋಗುತ್ತೆ ನಮ್ಮ ಕತೆ. ಎಲ್ಲ ದೇಶದ ಮೂಲೆನಲ್ಲಿದ್ದೀವಿ ನಾವು, ಎಲ್ಲ ರಾಜ್ಯದಲ್ಲಿ ಇದ್ದೀವಿ. ಆಯಾ ಪ್ರಾದೇಶಿಕ ಭಾಷೆಯ ಜೊತೆಗೆ ನಾವು ಮಿಲಿತರಾಗಿದ್ರು ಕೂಡ ನಮ್ಮ ಸಂಸ್ಕೃತಿ, ನಮ್ಮ ಈ ಕಸೂತಿ ಒಂದೇ ರೀತಿಯಲ್ಲಿದೆ. ಕಸೂತಿನಲ್ಲಿ ನಮ್ಮಲ್ಲಿ ನೋಡಿ ಏನು ಹಾಕಿದೀವಿ, ಅದನ್ನ ಭೇಟಿ ಹಾಕ್ತೀವಿ, ಕೆಳಗಡೆ ಲಂಗ, ಮೇಲ್ಗಡೆ ಕಾಂಚುಳಿ ಅಂತ. ಹಾಗೆ ಇಲ್ಲಿ ನೋಡಿ ಹಾರಗಳು. ಇವಾಗ ನಾವು ಆರ್ಟ್ಸ್ ಕಾಲೇಜಲ್ಲಿ ಈ ತರ ಹಾರಗಳು ಮಾಡೋದು, ಮತ್ತೆ ಈ ತರದ ಹಾರಗಳನ್ನ ಮಾಡೋದನ್ನ ಕಲಿಸಿದ್ರೆ ಒಂದು ಹಾರ 1,500-2,000 ರೂಪಾಯಿ ಹೋಗುತ್ತೆ. ಒಂದು ಜೀವನ ನಿರ್ವಹಣೆ. ಸರ್ಕಾರ ಇವತ್ತು ಎಲ್ರಿಗೂ ಸರ್ಕಾರಿ ಉದ್ಯೋಗ ಕೊಡಕ್ ಸಾಧ್ಯವೇ ಇಲ್ಲ. ಇತ್ತೀಚೆಗಂತೂ ಇಂಜಿನಿಯರಿಂಗ್ ಅಲ್ಲಿ 60,000 ಜನ ಒಂದು ವರ್ಷಕ್ಕೆ ಆಚೆ ಬರ್ತಾ ಇದ್ದಾರೆ. ಮೆಡಿಕಲ್ ಅಲ್ಲಿ ಎಷ್ಟು 1,000 ಜನ ಬರ್ತಾ ಇದ್ದಾರೆ.
BA BCom MCom ಹುಡುಗರಂತೂ ಲಕ್ಷಾಂತರ ಜನ ಆಚೆ ಬರ್ತಿದ್ದಾರೆ. ಸರ್ಕಾರ ಎಲ್ಲರಿಗೂ ಉದ್ಯೋಗ ಕೊಡಕ್ ಸಾಧ್ಯ ಇಲ್ಲ. ಗಾಂಧೀಜಿಯವರು ಹೇಳಿದ ಗುಡಿ ಕೈಗಾರಿಕೆಗಳು, ಸ್ವಂತ ಉದ್ಯೋಗ, ಸ್ವಯಂ ಉದ್ಯೋಗ, ಸ್ವಂತ ಫ್ಯಾಕ್ಟರಿಗಳು, ಸ್ವಂತ ಇದು ಮಾಡ್ಕೋಬೇಕು. ಇನಿಷಿಯಲ್ ಆಗಿ ನಮಗೆ ಬಂಡವಾಳ ಇರೋದಿಲ್ಲ. ಸರ್ಕಾರ ಸಾಕಷ್ಟು ಲೋನ್ ಕೊಡುತ್ತೆ. ನಮ್ಮ ಬಂಜಾರ ಹುಡುಗರು ಈಗ ನಮ್ಮಲ್ಲಿ ಕಸೂತಿ ಇದು ಕೌಶಲ್ಯ ಕೇಂದ್ರ ಇದೆ, ನಿಗಮ ಇದೆ, ನಮ್ಮ ಅಕಾಡೆಮಿ ಇದೆ. ಎಲ್ಲರ ಸಹಕಾರದೊಂದಿಗೆ ಏನೋ ಒಂದಷ್ಟು ಜೀವನ ನಿರ್ವಹಣೆಗೆ ಒಂದಷ್ಟು ಕಲ್ತ್ಕೊಳ್ಳಿ. ಏನಾದರೂ ಒಂದು ಜೀವನೋಪಾಯಕ್ಕೆ ಒಂದು ಪ್ರಕಾರದಲ್ಲಿ ಈಗ ಫ್ಯಾಷನ್ ಟೆಕ್ನಾಲಜಿಗೆ ಹೋಗುವಂತ ಮಕ್ಕಳಿಗೆ ಫ್ಯಾಷನ್ ಟೆಕ್ನಾಲಜಿನಲ್ಲಿ ನೀವು ಇದನ್ನು ಡೆವಲಪ್ ಮಾಡ್ಕೊಂಡ್ರೆ ಕಸೂತಿಯನ್ನ ಕನಿಷ್ಠ ಪಕ್ಷ ಒಂದು ಡ್ರೆಸ್ ಮಾಡರ್ನ್ ಆಗಿ ಅಂದ್ರೆ ಮೂಲ ನಮ್ಮ ಸಂಸ್ಕೃತಿಯ ಡ್ರೆಸ್ಸು ಧಕ್ಕೆ ಬರದೇ ಇರೋ ಹಾಗೆ ಡೆವಲಪ್ ಮಾಡಿದ್ರೆ ನೀವು 1 ಲಕ್ಷ ರೂಪಾಯಿ ಮಾಡ್ಬೋದು. ನೀವು ಇಡೀ ಒಂದು ತಿಂಗಳಿಗೆ ಒಂದು ಡ್ರೆಸ್ ಹೊಲಿದ್ರೆ ಸಾಕು, ನಿಮ್ಮ ಜೀವನ ನಿರ್ವಹಣೆ ಆಗುತ್ತೆ. 1 ಲಕ್ಷ ರೂಪಾಯಿ ಸಂಪಾದನೆ ಮಾಡ್ತೀರಿ. ಹಾಗೆ ಒಂದು ಹಾರ ಇದು ಮಿನಿಮಮ್ 1,000 ರೂಪಾಯಿ, 1,500 ರೂಪಾಯಿಗೆ ಹೋಗುತ್ತೆ. ಈಗ ನಮ್ಮ ರಾಜಕಾರಣಿಗಳು ನಾವು ಶಾಲ್ಗಳು ಹಾಕ್ತೀವಿ, ಈಗ ಈ ತರ ಕಾರ್ಯಕ್ರಮಕ್ಕೆ ಹಾರಗಳು ಹಾಕ್ತೀವಲ್ಲ, ಈ ತರ ಒಂದು ಮಾಡಿ ಹಾಕಿದ್ರಿ ಅಂದ್ರೆ ನೀವು 1,500-2,000 ರೂಪಾಯಿ ಸಂಪಾದಿದ್ದಕ್ಕೆ ಏನು ಬಹಳ ಕಷ್ಟ ಪಡಬೇಕಾಗಿಲ್ಲ. ಒಂದು ಮೀಟರ್ ಬಟ್ಟೆ ತಗೊಂಡ್ರೆ 3 ಆಗುತ್ತೆ. ಈ ತರದ್ದು ಮಾಡಿ ಕಸೂತಿಯ ಗ್ಲಾಸ್ಗಳನ್ನ ಕೂರಿಸೋದು, ಅದಕ್ಕೆ ಕವಡೆಗಳನ್ನ ಹೊಲಿಯೋದು, ಅದಕ್ಕೊಂದಷ್ಟು ನಮ್ಮ ಈ ಉಲ್ಲನ್ ಬಟ್ಟೆ ಮತ್ತೆ ದಾರಗಳು ನೋಡಿ ಎಷ್ಟು ಚೆನ್ನಾಗಿದೆ ದಾರ. ಈ ದಾರದಲ್ಲಿ ನೀವು ಅದನ್ನ ಹೊಲಿಯೋದಾದ್ರೆ ನಿಮ್ಗೆ ಜೀವನ ನಿರ್ವಹಣೆಗೆ ಅದನ್ನೇ ಒಂದು ಇಂಡಸ್ಟ್ರಿಯಾಗಿ ಬಳಸ್ಕೋಬಹುದು. ನೀವೇನು ಡಿಗ್ರಿ ಮಾಡ್ಕೊಂಡು ಈಗ ರೈತರು ಹುಡುಗ 1 ಎಕರೆ ಜಮೀನಲ್ಲಿ 5 ಲಕ್ಷ ರೂಪಾಯಿ ತಿಂಗಳಿಗೆ ಸಂಪಾದನೆ ಮಾಡಿ ಪ್ರೂವ್ ಮಾಡಿದ್ದಾರೆ ಅಂದ್ರೆ ಅವನು ದಡ್ಡ ಅಂತಾನ? ಅಲ್ಲ. ತಿಳ್ಕೊಳ್ಳಿ, ಸರ್ಕಾರ ಎಲ್ಲರಿಗೂ ಕೆಲಸ ಕೊಡಲ್ಲ. ಈ ತರದ ಒಂದಷ್ಟು ಯೋಜನೆಗಳನ್ನ ನಾವು ರೂಪಿಸ್ಕೋಬೇಕು, ಕಲ್ತ್ಕೋಬೇಕು. ಎಕ್ಸ್ಟ್ರಾ ಸ್ಕಿಲ್. ಈಗ ನಂದೇ ಉದಾಹರಣೆ, ನಾನು ಇವತ್ತು ಇಲ್ಲಿ ಬಂಜಾರ ಕ್ಲಬ್ ಚೇರ್ಮನ್ ಆಗಿದ್ದೀನಿ ಅಂದ್ರೆ ಸರ್ಕಾರಿ ಕಲಾ ಕಾಲೇಜಿಗೆ ಊಟಕ್ಕೆ ಗತಿ ಇಲ್ಲದೆ ಬಂದ ನಾನು ಇಲ್ಲಿಗೆ ಸೇರ್ಕೊಂಡಾಗ ಡಿಗ್ರಿಗೆ. ಊಟ ಇಲ್ಲ ಅಂತ ಹೇಳಿ ಹಾಸ್ಟೆಲ್ ಹುಡುಕೊಂಡೋಗಿ ಸೇರ್ಕೊಂಡವನು. ಹಾಸ್ಟೆಲ್ ಕಷ್ಟಪಟ್ಟು ಓದಿ ರ್ಯಾಂಕ್ ತಗೊಂಡು ಗೋಲ್ಡ್ ಮೆಡಲ್ ತಗೊಂಡು ಯೂನಿವರ್ಸಿಟಿನಲ್ಲಿ ಟಾಪರ್ ಆಗಿ ರಂಗಭೂಮಿಗೆ ಹೋದೆ. ಬರೀ ಡಿಗ್ರಿ ಇಟ್ಕೊಂಡಿದ್ರೆ ನಮ್ಮ ಮಕ್ಕಳಾಡೆ ಉದ್ಧಾರ ಆಗ್ತಿರ್ಲಿಲ್ಲ. ನಾನು ರಂಗಭೂಮಿಗೆ ಹೋಗಿ ಉದ್ಧಾರ ಆದೆ. ರಂಗಭೂಮಿನ ತುಂಬಾ ಜನ ಕೇವಲವಾಗಿ ಕಾಣ್ತಾರೆ. ರಂಗಭೂಮಿ ನಮ್ಗೆ ಏನೆಲ್ಲ ಕೊಟ್ಟಿದೆ ಅಂದ್ರೆ ನನ್ನ ವೈಯಕ್ತಿಕ ಜೀವನದಲ್ಲಿ ಏನ್ ಕೊಟ್ಟಿಲ್ಲ ಅನ್ನೋಂಗಿಲ್ಲ. ನಮ್ಗೆ ಜೀವನ ವ್ಯಕ್ತಿತ್ವ ವಿಕಾಸ ಮಾಡಿದೆ, ಕಲಿಸಿದೆ. ನನಗೆ ಭಾಷೆ ಬರ್ತಿರ್ಲಿಲ್ಲ, ಮಾತಾಡಕ್ ಗೊತ್ತಿರ್ಲಿಲ್ಲ, ಕನ್ನಡ ಬರ್ತಿರ್ಲಿಲ್ಲ, ಉಚ್ಚಾರಣೆ ಗೊತ್ತಿರ್ಲಿಲ್ಲ, ಎಲ್ಲವನ್ನ ಕೊಟ್ಟಿದೆ. ವ್ಯಕ್ತಿತ್ವ ವಿಕಾಸ ಮಾಡಿದೆ, ಸಾಕಷ್ಟು ಅಂಶಗಳನ್ನ ಹೇಳ್ಕೊಟ್ಟಿದ್ವಿ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೋಗಿ ನಾವು ಕೆಲಸ ಮಾಡ್ತೀವಿ ಅಂದ್ರೆ ಏನ್ ಬೇಕಾದ್ರೂ ಸಾಧಿಸಬಹುದು. ಅದಕ್ಕೆ ಈ ತರದ ಪಠ್ಯೇತರ ಚಟುವಟಿಕೆಗಳು, ಈ ತರದ ಕೌಶಲ್ಯಗಳನ್ನ ನಾವು ಕಲ್ತ್ಕೋಬೇಕಾಗಿದೆ. ಹಾಗಾಗಿ ಈ ಎಲ್ಲ ಉದ್ದೇಶದಿಂದ ಈ ಕಾಲೇಜಲ್ಲಿ ಇದನ್ನ ನಾವು ಆಯೋಜನೆ ಮಾಡಿದ್ದೀವಿ. ಇದರ ಸದುಪಯೋಗ ಮಕ್ಕಳು, ವಿದ್ಯಾರ್ಥಿಗಳು ಇವರಂತೆ ಪಡ್ಕೋಬೇಕು. ಆಮೇಲೆ ಒಂದು ಕಲ್ಚರ್ ಅನ್ನ ಯುವ ಜನತೆಗೆ ಕಲಿಸೋದು ಬಹಳ ಮುಖ್ಯ. ಅಕಾಡೆಮಿಗಳು ಮಾಡಬೇಕಾಗಿರೋದು ಇದು. ಹಾಗಾಗಿ ಈ ತರದ ಒಂದಷ್ಟು ಯೋಜನೆಗಳನ್ನ ನಾವು ಹಾಕೊಂಡಿದ್ದೀವಿ. ಇದಕ್ಕೆ ಕೈ ಜೋಡಿಸಿದ ಕಾಲೇಜು ಆಡಳಿತ ಮಂಡಳಿ, ನನ್ನ ಎಲ್ಲ ಇಲ್ಲಿರೋ ಟೀಚರ್ಸ್, ನಾನ್ ಟೀಚಿಂಗ್, ವಿಶೇಷವಾಗಿ ರುದ್ರೇಶ್ ಸದರಂಗಿ ಅವರು, ಶ್ರೀನಿವಾಸ ನಾಯ್ಕರಿಗೆ ಧನ್ಯವಾದ ಹೇಳಿ, ನಿಮ್ಗೆ ವಿಶೇಷವಾಗಿ ಅದು ಬಂಜಾರ ಮಕ್ಕಳು ಒಂದು ಗ್ರೂಪ್ ಮಾಡ್ಕೊಂಡು ನೀವು ನಮ್ಮ ಸಮುದಾಯದ ಬಗ್ಗೆ ಕಾಳಜಿ ವಹಿಸಿ ಒಂದು ಗ್ರೂಪೇ ಮಾಡಿದ್ದಾರೆ. ಸರ್ಕಾರಿ ಕಲಾ ಕಾಲೇಜು ಬಂಜಾರ ಸ್ಟೂಡೆಂಟ್ಸ್ ಅಂತ ಮಾಡಿದ್ವಿ. ಅದರಲ್ಲಿ ನೀವು ಬಂಜಾರ ಅಷ್ಟೇ ಬೇಡ, ಜನರಲ್ ಮಕ್ಕಳನ್ನು ಸೇರಿಸ್ಕೊಳ್ಳಿ, ಅವ್ರಿಗೂ ಕಲಿಸೋಣ, ಇದನ್ನ ಸದುಪಯೋಗ ಪಡ್ಕೋಣ ಅಂತೇಳಿ ನನಗೆ ಅವಕಾಶ ಕೊಟ್ಟಿದ್ದಕ್ಕೆ ಕಾಲೇಜಿಗೆ ವಂದಿಸಿ ನಿಮಗೆಲ್ಲ ಧನ್ಯವಾದ ಹೇಳಿ ನಾನು ಮಾತನಾಡ್ತೀನಿ.